ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಶಿವಮೊಗ್ಗದ ರವೀಂದ್ರ ನಗರದಲ್ಲಿ ಒಂದು ಮನ ಕಲಕುವಂತಹ ಘಟನೆ ನಡೆದು ಹೋಗಿದೆ. ಬಹುಶಃ ಈ ಒಂದು ವಿಡಿಯೋ ಎಷ್ಟೋ ಜನರಿಗೆ ತಲುಪಬೇಕು, ಮನುಷ್ಯತ್ವವನ್ನು ಕಿಂಚಿತ್ತಾದ್ರೂ ನಾವು ಉಳಿಸ್ಕೋಬೇಕು ಅಂತ ಅನಿಸುತ್ತೆ. ನಾನು ಹೇಳಿ ಮುಗಿಸುವಷ್ಟರಲ್ಲಿ ನಿಮಗೆ ಏನಿದು ಘಟನೆ ಅನ್ನೋದನ್ನು ವಿವರವಾಗಿ ನಾವು ನೋಡೋಣ. ಒಂದು ರೀಲ್ ನಾನು ಇತ್ತೀಚೆಗೆ ಒಂದು 3 ದಿನಗಳ ಹಿಂದೆ ನೋಡ್ತಾ ಇರಬೇಕಾದ್ರೆ, ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಒಂದು ರೀಲ್ ನನ್ನ ಕಣ್ಮುಂದೆ ಬರುತ್ತೆ. ಒಂದು ದೊಡ್ಡ ಬಂಗ್ಲೆ, ಅದಕ್ಕೊಂದು ಪ್ಯಾಥೋ ಸಾಂಗು, ಎಷ್ಟು ದೊಡ್ಡ ಮನೆ ಇದ್ರೇನು ಇರೋದಕ್ಕೆ ಅವರೇ ಇಲ್ಲ ಅಲ್ವಾ ಅನ್ನೋ ರೀತಿ ಒಂದು ಕ್ಯಾಪ್ಷನ್ನು, ಅದಕ್ಕೆ ನೂರಾರು ಕಾಮೆಂಟ್ಗಳು. ನನಗೆ ಅವಾಗ ಏನಿದು ಸುದ್ದಿ, ಯಾರ್ದು ದೊಡ್ಡ ಮನೆ, ಏನಾಯಿತು, ಕುತೂಹಲ ಜಾಸ್ತಿ ಆಯಿತು. ಅದಾದ ನಂತರ ಯಾವ ವಿಡಿಯೋಗಳನ್ನು ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ, ಅದೇ ಫೀಡು ನಮ್ಮ ಸ್ಕ್ರಾಲಲ್ಲಿ ಬರ್ತಾ ಇರುತ್ತೆ, ನಮ್ಮ ಪೇಜ್ಗಳಲ್ಲಿ. ಇನ್ನೊಂದು 2-3 ರೀಲ್ಸ್ಗಳು ಬಂತು. ಆ ರೀಲ್ಸ್ಗೂ ಈ ರೀಲ್ಸ್ಗೂ ಸೇಮ್ ಮ್ಯಾಚ್ ಆಗ್ತೈತಲ್ಲ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಶಿವಮೊಗ್ಗ ಜಿಲ್ಲಾ ವರದಿಗಾರರಿಂದ ಪಡ್ಕೊಂಡ ನಂತರ ಅದನ್ನು ಕೇಳಿ, ಬಹುಶಃ ಇದನ್ನು ಸಮಾಜಕ್ಕೆ ನಾವು ತಿಳಿಸ್ಲೇಬೇಕು. ಎಷ್ಟು ಜನರಿಗೆ ಅದು ಗೊತ್ತೋ ಗೊತ್ತಿಲ್ವೋ, ಬಟ್ ನಾವು ಮನುಷ್ಯ ಯಾಕೆ ಹಿಂಗೆ ಆಗ್ಬಿಟ್ಟಿದ್ದೀವಿ, ಬುದ್ಧಿಜೀವಿ, ಸಂಘಟನಾ ಜೀವಿ, ಕಿಲಾಡಿಗಳು, ಮೇಧಾವಿಗಳು, ಪಂಡಿತರು ಎಲ್ಲರೂ ನಾವು ಮನುಷ್ಯರೇ. ಆದರೆ ಮನುಷ್ಯತ್ವವನ್ನೇ ಇಲ್ಲದೆ ಮರ್ತ್ಬಿಟ್ಟು ಮೃಗಗಳಾಗ್ಬಿಟ್ಟಿದ್ದೀವಲ್ಲ ಅಂತ ಅನ್ನಿಸ್ತಾ ಇದೆ ಒಂದು ಸುದ್ದಿಯನ್ನು ಕೇಳಿದ ಮೇಲೆ. ಘಟನೆ ಬಂದಿಷ್ಟೇ. ಶಿವಮೊಗ್ಗದಲ್ಲಿ ಒಬ್ಬರು ಹಿರಿಯ ಪತ್ರಕರ್ತರಿರ್ತಾರೆ, ಆಶ್ರಯ ನಾಗರಾಜು ಅಂತ. ಕಳೆದ 3-4 ವರ್ಷಗಳ ಹಿಂದೆ ಮೃತಪಟ್ಟಿರ್ತಾರೆ. ಅವರ ಹೆಂಡತಿ ಬಂದು ಪ್ರಭಾವತಿ ನಾಗರಾಜು ಅಂತ. ವಯಸ್ಸು ಒಂದು 57 ಅಂತ ಕೆಲವು ಕಡೆ ಹಾಕಿದ್ದಾರೆ, ಕೆಲವು ಕಡೆ ಒಂದು 60 ಅಂತ ಹಾಕಿದ್ದಾರೆ, ಇನ್ನು ಕೆಲವರು 65 ಒಳಗಡೆ ಇರಬಹುದು ಅಂತ ಹೇಳ್ತಾರೆ. ವೃದ್ಧ ಜೀವ ಅವರ ವೈಫು. ದೊಡ್ಡ ಮನೆ, ಜನನಿಬಿಡ ಪ್ರದೇಶ, ಅಂದರೆ ಸುತ್ತಮುತ್ತ ಜನ ತುಂಬಿರ್ತಕ್ಕಂಥ ಏರಿಯಾ, ಆ ಏರಿಯಾದ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಆ ದೊಡ್ಡ ಬಂಗ್ಲೆ, ಆ ದೊಡ್ಡ ಮನೆ. ಬಹುಶಃ ಆ ಮನೆಯನ್ನು ದೂರದಿಂದಲೇ ಒಂದು ಆವರೇಜ್ ಹೇಳ್ಬೇಕು ಅಂತಂದ್ರೂ 1 ಕೋಟಿ ಖರ್ಚಾಗಿರ್ಬೋದು ಮನೆ ಕಟ್ಟೋದಕ್ಕೆ ಅಂತ ಅನಿಸುತ್ತೆ. ಆ ಮನೆ ಬೆಂಗಳೂರಲ್ಲಿ ಏನಾರು ಇತ್ತು ಅಂತಂದರೆ 5-6 ಕೋಟಿ ಮೇಲೆ ಅಂತ ಒಂದು ಕ್ಯಾಲ್ಕುಲೇಷನ್ ಹಾಕ್ಬೋದು. ಆ ಮನೆಯಲ್ಲಿ ಕಳೆದ 20-25 ದಿನಗಳ ಹಿಂದೆ ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟ್ನ ಪರಿಣಾಮ ಜೂನ್ 14ನೇ ತಾರೀಕು ತುಂಬ ಘನಘೋರವಾಗಿದೆ. ಶಿವಮೊಗ್ಗ ನಾಗರಾಜ್ ಅವರು ಮೃತಪಟ್ಟು 4-5 ವರ್ಷ ಆಯಿತು ಅಂತ ಹೇಳ್ತಾರೆ ಕೆಲವರು. ಅವರ ವೈಫು, ಅವರ ಧರ್ಮಪತ್ನಿ ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರಂತೆ. ಏನಾಯಿತು ಏನೋ ಗೊತ್ತಿಲ್ಲ, ಆ ತಾಯಿ ಮನೆ ಒಳಗಡೆ ಮೃತಪಟ್ಟಿದ್ದಾರೆ. ಕೆಲವರು ರೀಲ್ಸಲ್ಲಿ ಹೇಳ್ತಕ್ಕಂಥದ್ದು, ಬಹುಶಃ ಅದು ಇನ್ನೊಂದು ಸ್ವಲ್ಪ ಫೀಲ್ ಕೊಡಬೇಕು ಅನ್ನೋ ಕಾರಣಕ್ಕೆ ಹೇಳಿದ್ರೆ ಏನೋ ಗೊತ್ತಿಲ್ಲ, ದೇವ್ರ ಮನೆಯಲ್ಲಿ ಜೀವ ಬಿಟ್ಟಿದ್ದಾರೆ ತಾಯಿ. ಬಟ್ ನಾನು ವರದಿಗಾರನ ಸಂಪರ್ಕಿಸಿ ಕೇಳಿದಂತಹ ಪ್ರಕಾರ ಇಲ್ಲ, ಬೆಡ್ರೂಮಲ್ಲಿ ಬಿದ್ದಿತ್ತು ಅವರ ಮೃತದೇಹ ಅಂತ ವರದಿಗಾರರು ಹೇಳಿದ್ದು. ಯಾವಾಗ ಮೊನ್ನೆ ಅಂದರೆ ಜೂನ್ 14ರ ಆಸುಪಾಸು ಏನಿದೆ, ಒಂದು ವಾರದ ಹಿಂದೆ ಅಕ್ಕಪಕ್ಕ ಸ್ಥಳೀಯರಿಗೆ ವಾಸನೆ ಬರೋದಕ್ಕೆ ಶುರುವಾಗಿದೆ. ಆ ಮನೆ ಅಕ್ಕಪಕ್ಕದವ್ರಿಗೆ ಏನಿದು ಇಷ್ಟೊಂದು ನಾರ್ತಾ ಇದೆಯಲ್ಲ, ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಏನು ಮಾಡಿದ್ದಾರೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಪೊಲೀಸರು ಬಂದು ಆ ಮನೆ ಬಾಗಿಲು ಒಡೆದು ನೋಡಿದರೆ ಶಾಕ್, ಕಣ್ಣೀರು, ಜಿಗುಪ್ಸೆ, ಬೇಸರ ಎಲ್ಲವೂ ಒಟ್ಟಿಗೆ ಬಂದಿರುತ್ತೆ. ಪೊಲೀಸರು ಮನುಷ್ಯರೇ ಅಲ್ವಾ, ಅವರ ಜೊತೆಗೆ ಸೋಕೋ ಟೀಮ್ ಹೋಗುತ್ತಲ್ಲ, ಅವರು ಕೂಡ ಒಂದು ಕ್ಷಣ ಬೇಸರ, ಜಿಗುಪ್ಸೆ, ಎತ್ತು ಎಂಥ ಸಮಾಜದಲ್ಲಿ ಇದೀವಪ್ಪ ನಾವು, ನಮಗೆ ಈ ಥರ ಪರಿಸ್ಥಿತಿ ಬೇಡಪ್ಪ ದೇವ್ರೆ ಅನ್ನೋಂಥ ಮನಸ್ಥಿತಿಯಲ್ಲಿ. ಶಿವಮೊಗ್ಗ ನಾಗರಾಜ್ ಅವರ ಪತ್ನಿ 20-25 ದಿನದ ಹಿಂದೆ ಮೃತಪಟ್ಟು ಆ ಶರೀರ ಕೊಳೆತಂತಹ ಸ್ಥಿತಿಯಲ್ಲಿ ಇದೆ, ಅಸ್ಥಿಪಂಜರದ ರೀತಿ, ಸ್ಕೆಲಿಟಾನ್ ರೀತಿ. ಇನ್ನು ಇಲ್ಲಿ ಮತ್ತೊಂದು ವಿಷಾದಕರ ಅಥವಾ ದುಃಖಕರ ಅಂತಂದರೆ, ಅವ್ರ ಸಾಕು ನಾಯಿ ಇತ್ತು, ಅಂದರೆ ನಮ್ಮ ಜಾತಿ ನಾಯಿ ಅಂತ ಹೇಳ್ತೀವಲ್ಲ, ಆ ಸಾಕು ನಾಯಿ ಯಾವಾಗ ಇವರು ಮನೆ ಲಾಕ್ ಮಾಡಿಕೊಂಡು ಮಲಗಿದ್ದಾರೋ ಆ ಸಂದರ್ಭದಲ್ಲಿ ಮೃತಪಟ್ಟರೋ ಗೊತ್ತಿಲ್ಲ. ಅಲ್ಲಿದ್ದಂಥ ನಾಯಿಯೂ ಕೂಡ ಮೃತಪಟ್ಬಿಡೈತೆ. 1 ವಾರ ವೆಯ್ಟ್ ಮಾಡೈತೆ ಹಸುವಿನಿಂದ, ಒಂದು 10 ದಿನ ವೆಯ್ಟ್ ಮಾಡಿರ್ಬೋದು ನನ್ನ ಪ್ರಕಾರ. ಎಷ್ಟು ದಿನ ಇರೋದಕ್ಕೆ ಸಾಧ್ಯ ನಾಯಿ? ಏನು ತಿನ್ನೋದಕ್ಕೆ ಸಾಧ್ಯ ನಾಯಿಗೆ? ಏನು ಡಬ್ಬದಲ್ಲಿ ಏನೋ ಇಟ್ಟವ್ರೆ ಅಂತ ಹುಡ್ಕೊಂಡು ತಿನ್ನೋಕ್ಕಾಗುತ್ತಾ? ನಾಯಿನೂ ಕೂಡ ಮೃತಪಟ್ಬಿಡೈತೆ. ಸೊ ಅಲ್ಲಿ ಹೋದಂಥ ಪೊಲೀಸರಿಗೆ, ಸೋಕೋ ಟೀಮ್ಗೆ 2 ಕಳೆ ಬರಪತ್ತೆ, ಒಂದು ಮನುಷ್ಯನದ್ದು, ಮತ್ತೊಂದು ನಾಯಿಯದ್ದು. ಒಂದು ಕಡೆ ತಾಯಿ, ಮತ್ತೊಂದು ಕಡೆ ತಾಯಿ ಸಾಕಿದ್ದಂಥ ನಾಯಿ, ಇಬ್ಬರು ಕೂಡ ಇನ್ನಿಲ್ಲ. ಇಲ್ಲಿ ಬೇಸರ ತರಿಸುವಂಥದ್ದು ಏನು ಅಂತಂದರೆ ನಮ್ಮ ವ್ಯವಸ್ಥೆ ಮೇಲೆ. ವ್ಯವಸ್ಥೆ ಮೀನ್ಸ್ ಸಾಮಾಜಿಕವಾಗಿ ಹೇಳ್ತಾರೆ ನಾನು. ಯಾವ ಕಮೆಂಟ್ಸ್ಗಳಲ್ಲಿ, ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ನಾನು ಗಮನಿಸಿದಾಗ, ಆ ಕಾಮೆಂಟ್ಸ್ಗಳ ಕೆಳಗಡೆ ನೋಡಿದಾಗ ಅವ್ರಿಗೆ 3 ಜನ ಹೆಣ್ಮಕ್ಳಿದ್ರು. ಅವ್ರು ಯಾರು ಬಂದು ನೋಡ್ಲಿಲ್ವಾ ಈ ತಾಯಿನ? ಅವ್ರು ಯಾರು ಕೂಡ ಈ ತಾಯಿಗೊಂದು ಫೋನ್ ಮಾಡಲಿಲ್ವಾ?
ಅಪ್ಪಿತಪ್ಪಿ ಫೋನ್ಗೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಮ್ಮ ಏನ್ ಮಾಡ್ತಿದ್ದಾರೆ ಅಂತ ಬಂದು ಮನೆ ಬಾಗಿಲು ಬಂದು ವಿಚಾರಿಸ್ತಿಲ್ವಾ? ಈ ಪ್ರಶ್ನೆಗಳು ಸಾರ್ವಜನಿಕವಾಗಿ ಆ ಕಾಮೆಂಟ್ಸ್ಗಳು ಹುಡ್ಕೊಂಡಿದೆ. ನಾನು ಅದನ್ನ ಪ್ರಸಾರ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಗೊತ್ತಿಲ್ಲ ನನಗೆ ಅವ್ರಿಗೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ಏನು ಎತ್ತ, ಅವ್ರ ಮಧ್ಯೆ ಏನ್ ಮನಸ್ತಾಪಗಳಿಂದ ದೂರ ಆಗಿದ್ರೋ ಅಥವಾ ಈ ರೀತಿನೇ ತಾಯಿ ಸ್ವಾಭಿಮಾನದಿಂದ ಇದ್ರೋ ಗೊತ್ತಿಲ್ಲ. ದುರಂತ ಅಂತ್ಯ ಅಂತೂ ಆಗೋಗಿದೆ. ಒಂದು ಆ ತಾಯಿ, ಮತ್ತೊಂದು ಕಡೆ ಸಾಕಿದಂತ ನಾಯಿ. ಇನ್ನೊಂದು ಬೇಸರ ಏನು ಅಂತಂದ್ರೆ, ಸ್ಥಳೀಯರು, ಅಕ್ಕಪಕ್ಕದ ನಿವಾಸಿಗಳು, ಮನೆಗಳು ಒಬ್ಬರಾದ್ರೂ ಆ ತಾಯಿ ಏನ್ ಮಾಡ್ತಿದ್ದಾರೆ ಬಾಗ್ಲು ತೆಗ್ದಿಲ್ಲ ಅವ್ರ ಮನೆಯಲ್ಲಿ. ಏನಾಯ್ತು? ಕನಿಷ್ಠ ಪಕ್ಷ ಒಂದ್ ದಿನಕ್ಕಾದ್ರೂ ಒಂದ್ಸಲ ನಾಯಿ ಆಚೆ ಬರ್ತಿತ್ತೋ ಏನೋ. ಒಬ್ಬರಾದ್ರೂ ಆ ಸ್ಥಳೀಯರಿಗೆ ಒಂದು ಸಣ್ಣ ಔದಾರ್ಯ ಬರಲಿಲ್ವಾ? ಒಂದ್ ಸಣ್ಣ ಕರುಣೆ ಬರಲಿಲ್ವಾ? ಒಂದ್ ಕಿಂಚಿತ್ತು ಸಣ್ಣ ಮನೋಭಾವನೆ ಬರಲಿಲ್ವಾ? ಒಂದು ವಿಚಾರಿಸೋಣ, ಅವ್ರ ಮನೆ ಬಾಗ್ಲ ಹತ್ರ ಹೋಗಿ ಬಡಿಯೋಣ, ಕೂಗೋಣ, ಬರ್ತಾರೆ ಏನಾರು. ಯಾಕೆ ಕಾಣ್ತಿಲ್ವಲ್ಲ? ನಮ್ ಜನ ನಿಜಕ್ಕೂ ಕುಲ್ಗೆಟ್ಟೋಗೋರೆ, ನಿಜಕ್ಕೂ ಹಾಳು ಬಿದ್ದೋಗೋರೆ ಅನ್ನೋದಕ್ಕೆ ಇದಕ್ಕೆ. ಜೀವ ಹೋಯ್ತು, ಹೋದಂತ ಜೀವಗಳನ್ನ ಮತ್ತೆ ತರೋದಕ್ಕಾಗಲ್ಲ. ಆದ್ರೆ ಮನುಷ್ಯತ್ವ ಐತಲ್ಲ, ಇನ್ನೂ ಬದುಕೈತೆ. ಆದ್ರೆ ಯಾವ ರೀತಿ ಬದುಕೈತೆ ಅಂತಂದ್ರೆ, ಮೃಗಗಳಿಗಿಂತ ಕೀಳಾಗಿ ನಮ್ಮ ಮನುಷ್ಯತ್ವ ಬದುಕೈತೆ. ಹೆಣ್ಮಕ್ಳು ಬಿಟ್ಬಿಟ್ರೋ ಅಥವಾ ಈ ತಾಯಿನೇ ಅವರಿಂದ ಬಂದು ದೂರ ಇದ್ರೋ ಗೊತ್ತಿಲ್ಲ, ಬಟ್ ಸ್ಥಳೀಯ ನಿವಾಸಿಗಳಾದ್ರೂ ಒಂದ್ ಸಣ್ಣ ಕಿಂಚಿತ್ಕಾದ್ರೂ ಅವ್ರನ್ನ ಪರಿಶೀಲನೆ ಮಾಡ್ಬೋದಿತ್ತು, ವಿಚಾರಿಸ್ಬೋದಿತ್ತು. ಏನಾಯ್ತು, ಬರ್ಲಿಲ್ವಲ್ಲ ಆಚೆ ಅನ್ನೋ ತರ. ಕೆಲವರನ್ನ ಕೇಳಿದ ಪ್ರಕಾರ ತಾಯಿ ಕ್ಯಾಂಟೀನಿಂದ ಊಟ ತರ್ತಿದ್ರಂತೆ, ಡೈಲಿ ಕ್ಯಾಂಟೀನಿಂದ ಊಟ ಮಾಡ್ತಿದ್ರಂತೆ ತಂದು. ಆ ಕ್ಯಾಂಟೀನ್ಗಾದ್ರೂ ಕರುಣೆ ಬೇಡವಾ ಅವ್ನಿಗಾದ್ರೂ? ಯಾಕೆ ಅಮ್ಮ ಬರ್ಲಿಲ್ವಲ್ಲ, ಎಲ್ಲೋದ್ರು ಏನು ಎತ್ತ ಅಂತನಾರು. ಇನ್ನು ನನಗನ್ಸುತ್ತೆ, ನಿಮ್ಮ ಹಾಗೆ ನನಗೂ ಕೂಡ ಅನ್ಸುತ್ತೆ, ಅಷ್ಟು ದೊಡ್ಡ ಮನೆ ಇದ್ಮೇಲೆ ಕೆಲ್ಸಕ್ಕೆ ಅಂತ ಒಂದ್ ಇಬ್ಬರಾದ್ರೂ ಬರಲ್ವಾ? ಕನಿಷ್ಠ ಪಕ್ಷ ಒಬ್ಬರಾದ್ರೂ ಬೇಡವಾ? ನಾಯಿ ಇದೆ ಅಂತಂದ್ಮೇಲೆ ನಾಯಿನ ಆಚೆ ಕಡೆ ಕರ್ಕೊಂಡು ಹೋಗಾರು ಬರಬೇಡವಾ? ಅದು ಕೂಡ ಪ್ರಶ್ನೆ ಹುಡ್ಕೊಳುತ್ತೆ. ಅಪ್ಪಿತಪ್ಪಿ ಕೆಲ್ಸಕ್ಕೆ ಬರ್ತಿದ್ದವರು ಇವ್ರು ಲಾಕ್ ಮಾಡ್ಕೊಂಡು ಒಳಗಡೆ ಮೃತಪಟ್ಟವ್ರೆ, ನಾಯಿನೂ ಕೂಡ ತಿರೋಗೈತೆ, ಬಂದ್ ಬಾಗ್ಲು ಬಡ್ದಿರ್ಬೇಕು, ಒಂದ್ 2-3 ಸಲ ಫೋನ್ ಮಾಡಿರ್ಬೇಕು, ಅಯ್ಯೋ ಎಲ್ಲೋ ಹೋಗಿರ್ಬೇಕು, ಮಗಳು ಮನೆಗೆ ಇನ್ನೆಲ್ಲೋ ಹೋಗಿರ್ಬೇಕು ಅಂತ ಅನ್ಕೊಂಡು ಹೊರಟೋದ್ರು, ಏನೋ ಗೊತ್ತಿಲ್ಲ ಅವರು. ಬಹುಶಃ ಅವರು ಯಾರಿಗಾದ್ರೂ ತಿಳಿಸ್ಬೋದಿತ್ತು, ಅಥವಾ ಅವ್ರು ಸಂಬಂಧಪಟ್ಟವ್ರು ಯಾರು ಇದ್ರೆ ಈ ತರ ಮನೇಲಿ ಯಾರು ಇಲ್ಲ, ಎಲ್ಲಿದ್ದಾರೆ ಏನು ಅಂತ ಒಂಚೂರು ತಿಳ್ಕೊಬೋದಿತ್ತು. ಇಫ್ ಇನ್ ಕೇಸ್ ಏನಾದ್ರು ಕೆಲ್ಸಕ್ಕೆ ಬರೋರಿದ್ರೆ. ಇಲ್ಲ ಕೆಲ್ಸಕ್ಕೆ ಯಾರು ಬರ್ತಾಯಿಲ್ಲ, ಎಮ್ಮ ಒಬ್ಬರೇ ಇದ್ರು ಅಂತಂದ್ರೆ ದುರ್ವಿಧಿ. ಅಂಡ್ ಇನ್ನೊಂದೇನು ಅಂತಂದ್ರೆ, ನನಗೆ ತೀರಾ ಬೇಸರ ಆಗ್ತಿರೋದು ನನಗೆ, ಅಷ್ಟು ದೊಡ್ಡ ಮನೆ, ಒಂದು ಜೀವ, ಹಿರಿ ಜೀವ, ಅದರಲ್ಲೂ ಒಂದು ಸಾಕು ನಾಯಿ. ಏನಕ್ಕೋಸ್ಕರ ಈ ಸಂಪತ್ತು, ಆಸ್ತಿ, ಈ ಆಡಂಬರ ನಮ್ಮ ಜೀವನ ಏನಕ್ಕೆ ಮನುಷ್ಯಂಗೆ ಅಂತ ಅನಿಸ್ಬಿಡೈತೆ. ಕೊನೆಗಳಿಗೆ ಏನು ಹೊತ್ಕೊಂಡು ಹೋಗ್ತಿದ್ದಾರೆ? ಏನಂತ ತಗೊಂಡೋದ್ರ ತಾಯಿ? ಕನಿಷ್ಠ ಪಕ್ಷ ತನ್ನ ದೇಹವನ್ನಾದ್ರೂ ಮಣ್ಗಾಕ್ಸ್ಕೊಳ್ಳಿಲ್ವಲ್ಲ, ಕರಗ್ಲಿಲ್ವಲ್ಲ. ಸಹಜವಾಗಿ ಕೊಡ್ತೈತಲ್ಲ ಅದು ಮನೆ ಒಳಗಡೆನೆ, ವಾಸನೆ ಬರೋ ರೀತಿ. ಅದು ತುಂಬಾ ಬೇಸರ ಆಗ್ತೈತೆ. ಅಂಡ್ ಇನ್ನೊಂದು, ಹೆಣ್ಮಕ್ಳು 3 ಜನ ಇದಾರಂತೆ. ಅವರಿಗೂ ಇವರಿಗೂ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅದು ಕ್ಲಾರಿಟಿ ಈ ಕ್ಷಣದವರೆಗೂ ಇಲ್ಲ. ಬಟ್ ಮಾಧ್ಯಮದವರು ಸುದ್ದಿಯನ್ನ ಮಾಡೋದಿಕ್ಕೆ ಹೋದಾಗ ಹೆಣ್ಮಕ್ಳಲ್ಲಿ ಯಾರೋ ಒಬ್ರು ಯಾರಿಗೂ ಕೂಡ ಎಂಟ್ರಿ ಕೊಡ್ಲಿಲ್ವಂತೆ ಒಳಗಡೆ. ನಮ್ಮನೆ ಸಮಸ್ಯೆ ನಾವು ಸರಿ ಮಾಡ್ಕೊಳ್ತೀವಿ ಹೋಗಿ ಅಂತ ಕಳಿಸಿದ್ರಂತೆ. ಅಂಡ್ ಒಂದೇ ಒಂದು ಫೋಟೋವೂ ಕೂಡ ಹೊರಗಡೆ ಬಂದಿಲ್ಲ ಆ ತಾಯಿದು, ಅಂದ್ರೆ ಸಿಕ್ಕಿಲ್ಲ, ಯಾರು ಕೊಟ್ಟಿಲ್ಲ ಆ ಫೋಟೋನು ಕೂಡ, ಆ ಪ್ರಭಾವತಿ ಅನ್ನೋರ್ದು. ಸೊ ಇದು ದುರಂತ ಸಮಾಜದಲ್ಲಿ, ಒಂದು ದುರಂತ ಸೊಸೈಟಿಯಲ್ಲಿ ನಾವಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಹೊರಟಿದ್ದೀನಿ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ, ಆ ತಾಯಿದು ಸಣ್ಣ ತಪ್ಪಿದೆ. ಮಕ್ಕಳ ಜೊತೆಗೆ ಮುನ್ಸ್ಕೊಂಡು ಸ್ವಾಭಿಮಾನನ ಕಾಪಾಡ್ಕೊಂಡು ಬಂದ್ರೋ ಒಪ್ಕೊಳ್ಳೋಣ ಅದನ್ನ. ಸ್ವಾಭಿಮಾನ ಬಿಡು, ವಯಸ್ಸಾದಂಥ ಕಾಲದಲ್ಲಿ ಅವ್ರಿವ್ರ ಹತ್ರ ಯಾಕೊಂದು ಮಾತು ಕೇಳಬೇಕು ನಾವು? ಕೀಳರಿಮೆ ಭಾವನೆಯಲ್ಲಿ ನಾವು ಯಾಕೆ ನೋಡಿಸ್ಕೋಬೇಕು? ನಾನು ಸ್ವತಂತ್ರವಾಗಿ ಬದುಕ್ತೀನಪ್ಪ, ನನ್ನ ಗಂಡ ಬಿಟ್ಟೋಗಿರೋದೊಂದು ಆಸ್ತಿ ಅಂತ ಐತೆ, ನೋಡ್ಕೊಂಡಿರ್ತೀನಿ ಅಂತ ಇದ್ರೂ ಇರ್ಬೋದು. ಅದು ನಾನು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಕನಿಷ್ಠ ಪಕ್ಷ ಸ್ಥಳೀಯರ ಜೊತೆಗಾದ್ರೂ ವಿಶ್ವಾಸದಿಂದ ಇರಬೇಕಿತ್ತು ಅಂತ ಅನ್ಸುತ್ತೆ. ಯಾವ ಟೈಮಲ್ಲಿ ನಮಗೆ ಶಕ್ತಿ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಹತ್ರ ದುಡ್ಡು ದುನಿಯಾ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯರ ಜೊತೆಗೆ, ಒಂದಷ್ಟು ಜನರ ಜೊತೆಗೆ ವಿಶ್ವಾಸದಲ್ಲಿ ಇದ್ದಿದ್ರೆ ಬಹುಶಃ ಒಂದು 15 ದಿನಕ್ಕಾದ್ರೂ, ಒಂದು ವಾರಕ್ಕಾದ್ರೂ ಯಾರಾದ್ರೂ ವಿಚಾರಿಸ್ತಿದ್ರೇನೋ, ಬರ್ತಿದ್ರೇನೋ, ಅಮ್ಮ ಹೆಂಗಿದಿರಿ ಅಂತ ಕೇಳೋದಕ್ಕಾದ್ರೂ ಆ ಕಡೆ ಬರ್ತಿದ್ರೇನೋ. ಗೊತ್ತಿಲ್ಲ ಯಾರ್ದು ತಪ್ಪು, ವಿಧಿಯ ತಪ್ಪು, ತಾಯಿ ತಪ್ಪು, ಮಕ್ಕಳು ತಪ್ಪು, ಸೊಸೈಟಿ ತಪ್ಪು, ಕನ್ಕ್ಲೂಷನ್ ಅಂತೂ ಬರ್ತಿಲ್ಲ ಇಲ್ಲಿ. ಅಂತಿಮವಾಗಿ ನಾನು ಹೇಳಕ್ ಹೊರಟಿರೋದು ಈ ವಿಡಿಯೋ ಮೂಲಕ ಅಥವಾ ಈ ಒಂದು ವಿಚಾರದ ಮೂಲಕ ನಿಮಗೆ ಇಷ್ಟೇ. ಆ ತಾಯಿ ದೇಹ ಇತ್ತಲ್ಲ ಕೊಳತಂತ ಸ್ಥಿತಿಯಲ್ಲಿ, ಆ ದೇಹ ಆ ರೀತಿ ಆಗೋದಿಕ್ಕೂ ಮೊದಲು 3 ದೇಹಗಳಿಗೆ ಜೀವ ಕೊಟ್ಟಿದೆ. ಅದನ್ನ ಮನುಷ್ಯ ಮರಿಬಾರ್ದು. ಅದೇ ಮಾಂಸ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥವ್ರು ಮರಿಬಾರ್ದು. ನನಗೆ ಇಂಥ ವಿಚಾರಗಳು ಬಂದಾಗ ತುಂಬಾ ಎಮೋಷನಲ್ ಆಗ್ತೀನಿ. ರೀಸನ್ ಏನು ಅಂತಂದ್ರೆ, ಹುಟ್ಟಿದಾಗ ತಂದೆ ತಾಯಿ ಇಷ್ಟು ಸಣ್ಣ ಕತ್ತು ತಲೆ, ಅದನ್ನ ದೊಡ್ಡದಾಗಿ ಸಾಕಿರ್ತಾರೆ. ನಮ್ಮ ಮಕ್ಕಳು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬೆಳೆಸಿರ್ತಾರೆ. ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬೇಕು, ನಮ್ಮ ಮಗಂಗೆ ಒಳ್ಳೆ ಕಡೆ ಕೆಲಸ ಕೊಡಿಸ್ಬೇಕು ಅನ್ನೋ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಯಾವ ತಂದೆ ತಾಯಿಯೂ ಕೆಟ್ಟವರಿಲ್ಲ. ಈಗ ಈ ಕಲಿಯುಗದಲ್ಲಿ, ಈ ಕೆಟ್ಟ ಯುಗದಲ್ಲಿ ಕೆಲವರು ಹುಟ್ಕೊಂಡವ್ರೆ. ಬಟ್ ಈ ಹಿಂದಿನ ಪೀಳಿಗೆ ಇತ್ತಲ್ಲ, ಅಂತ ಕೆಟ್ಟ ಮನೋಭಾವನೆ ಇರಲಿಲ್ಲ ಮಕ್ಕಳ ಬಗ್ಗೆ. ಬಟ್ ಹೋಗ್ತಾ ಹೋಗ್ತಾ ವಯಸ್ಸಿನ ಅಂತರವು, ಅಥವಾ ನಾವು ಅಪ್ಗ್ರೇಡ್ ಆಗ್ಬಿಟ್ಟಿರ್ತೀವಲ್ಲ ಮಕ್ಕಳುಗಳು, ನನ್ಗೆ ವಾಟ್ಸಪ್ ಯೂಸ್ ಮಾಡಕ್ ಬರುತ್ತೆ, ನನಗೆ ಇನ್ಸ್ಟಾಗ್ರಾಮ್ ಬರುತ್ತೆ, ನಮ್ಮ ಅಪ್ಪಂಗೆ ಬರಲ್ಲ, ನಮ್ಮ ಅಮ್ಮಂಗೆ ಬರಲ್ಲ, ನಾನು ಅಲ್ಲೆಲ್ಲೋ ಕರ್ಕೊಂಡವ್ರೆ ನನ್ನ ಫ್ರೆಂಡ್ಸ್ ಆಡ್ಕೊಬೋದು, ನಿಮ್ಮಪ್ಪ ಹಿಂಗವ್ರೆ, ನಿಮ್ಮಮ್ಮ ಹಿಂಗವ್ರೆ ಅನ್ನೋ ಥರ
ಈ ಮನೋಭಾವನೆಯನ್ನು ಫಸ್ಟ್ ನಾವು ಬಿಡಬೇಕಾಗುತ್ತೆ. ಈ ಜನ್ರೇಷನ್ ಅವರು, ಈ ಪೀಳಿಗೆ ಇದನ್ನು ಬಿಡಲಿಲ್ಲ ಅಂತಂದ್ರೆ ನಾಳೆ ದಿನ ಅವ್ರಿಗಾದಂಥ ಪರಿಸ್ಥಿತಿಯನ್ನು ಇನ್ನೊಂದು 20-30 ವರ್ಷ ಆದ್ಮೇಲೆ ನಾವು ಫೇಸ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 60 ವರ್ಷದ ವೃದ್ಧ ಜೀವ, ಮಧ್ಯ ವಯಸ್ಸು ಅಂತ ಅನ್ಕೊಳ್ಳಿ. ಈ ಪರಿಸ್ಥಿತಿ ಬಂದೈತೆ ಅಂತಂದ್ರೆ ಇನ್ನು ಮುಂದೆ ನಮ್ಮ ಪೀಳಿಗೆ 60 ಅಲ್ಲ 50ಕ್ಕೆ ಡಮಾರು. ಏನೇನೆಲ್ಲ ಅನುಭವಿಸ್ಬೋದು, ಏನೇನೆಲ್ಲ ಫೇಸ್ ಮಾಡ್ಬೋದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮನುಷ್ಯ ಬದಲಾಗಬೇಕಾಗುತ್ತೆ, ನಾನು ನೀವು ಬದಲಾಗಬೇಕಾಗುತ್ತೆ. ಕನಿಷ್ಠ ಮನುಷ್ಯತ್ವದಿಂದ ನಾವು ಬದುಕಬೇಕಾಗುತ್ತೆ. ನಾವು ಅವ್ರಿಗೆ ಚಿನ್ನದಲ್ಲೇ ಊಟ ತಂದಾಕ್ತೀನಿ, ಬಂಗಾರದಿಂದ ನೋಡ್ಕೊಳ್ತೀನಿ, ಬೇಡಪ್ಪ. ಅವ್ರಿಗೊಂದು ತುತ್ತು ಅನ್ನ, ಅವಾಗವಾಗ ಹೋದಾಗ ಖುಷಿಯಿಂದ 2 ಮಾತು, ಇದಿಷ್ಟೇ ಬಯಸುವಂಥದ್ದು ಹಿರಿಯ ಜೀವಗಳು. ಸಾಧ್ಯವಾದರೆ ನಾವು ನೀವು ಮನುಷ್ಯತ್ವದಿಂದ ವರ್ತಿಸೋಣ, ನಾಗರಿಕರಂತೆ ಬದುಕೋಣ, ಅನಾಗರಿಕರಂತೆ ಬದುಕೋದು ಬೇಡ. ಯಾಕೆಂತಂದ್ರೆ ವಿದ್ಯಾಭ್ಯಾಸ ಪ್ರತಿಯೊಬ್ಬರಿಗೂ ತಲುಪೈತೆ, ಎಲ್ರಿಗೂ ಬರುತ್ತೆ. ಅದಲ್ಲದೆ ಸಿನಿಮಾಗಳಂತೂ ಎಲ್ಲರೂ ನೋಡ್ತೀವಿ. ಯಾವುದಾದ್ರೂ ಒಂದು ಸಿನಿಮಾ ನೋಡ್ಬೇಕಾದ್ರೆ ಯಾರೋ ತಂದೆ ತಾಯಿಗಳಿಗೆ ನೋವಾಗೋಯ್ತು, ಯಾರಿಗೋ ಹರ್ಟ್ ಮಾಡ್ತಿದ್ದಾನೆ ಮಗ ಅಂತಂದ್ರೆ ಆಕ್ರೋಶ ಬಂದ್ಬಿಡುತ್ತೆ. ನಮ್ಮನೆ ತೂತು ಹಗ್ಲ ಕೂತಿರುತ್ತೆ, ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಆ ಸಿನಿಮಾ ಮುಗಿಸ್ಕೊಂಡು ಬಂದ ನಂತರ ಮತ್ತೆ ರಿಯಾಲಿಟಿ ಬಂದ್ಬಿಡ್ತೀವಿ ನಾವು. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ವಯಸ್ಸಿದ್ದಾಗ, ಶಕ್ತಿ ಇದ್ದಾಗ, ದುಡಿಮೆ ಇದ್ದಾಗ ಒಂದು 4 ಜನರನ್ನ 16 ಜನರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಬಹುಶಃ ಕೊನೆ ಗಳಿಗೆಯಲ್ಲಿ ಅವ್ರು ಬಂದು ನಿಲ್ಬೋದು. ಸತ್ತಂಥ ಸಂದರ್ಭದಲ್ಲಿ ಬಾಯಿಗೆ ನೀರು ಬಿಡುವಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಪ್ರತೀತಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಆ ಜೀವಕ್ಕೆ ಬಾಯಿ ನೀರು ಬಿಡೋದಿರಲಿ. ಇನ್ನು ಸೋಕೋ ಟೀಮು ಇನ್ನು PM ರಿಪೋರ್ಟ್ ಬರಬೇಕು. ಆ ಮೂಳೆಗಳಿಂದನೇ ಪತ್ತೆ ಹಚ್ಚಬಹುದು, ಯಾವ ಕಾರಣದಿಂದ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಕೆಲವರ ಪ್ರಕಾರ ದೇವರ ಮನೆಯಲ್ಲಿ ಮೃತಪಟ್ಟಿದ್ರು ಅಂತಂದಾಗ ಅದೊಂದು ಸ್ವಲ್ಪ ಎಮೋಷನ್ ಜಾಸ್ತಿ ಐತೆ. ಏನಂತಂದ್ರೆ ದೇವರ ಮನೆಗೂ ಬೆಡ್ರೂಮ್ಗೂ 2 ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಬೆಡ್ರೂಮಲ್ಲಿ ಮೃತಪಟ್ಟಿದ್ದಾರೆ ಅಂತಂದ್ರೆ ಬಹುಶಃ ಆಘಾತ ಆಗಿರಬಹುದು, ಹೃದಯಾಘಾತ ಆಗಿರ್ಬೋದು, ಇನ್ನೇನೋ ಕಾಯಿಲೆಯಿಂದ ಬಳಲ್ತಾ ಅವರು ಮೃತಪಟ್ಟಿರ್ಬೋದು ಅನ್ನೋಂಥದ್ದು ಬರುತ್ತೆ. ಬಟ್ ದೇವರ ಮನೆ ಅನ್ನೋಂಥದ್ದು ಬಂದ್ರೆ ಸ್ಪೆಷಲ್ ಆಗಿ ಕನೆಕ್ಟ್ ಆಗುತ್ತೆ. ಯಾಕೆಂತಂದ್ರೆ ಆ ತಾಯಿ ತುಂಬಾ ಸಂಕಟದಿಂದ ಆ ಜಾಗಕ್ಕೆ ಹೋಗಿ ದೇವ್ರ ಮುಂದೆ ಗೋಳಾಡಿ ಪ್ರಾಣ ಬಿಟ್ಟಿರ್ಬೇಕು ಅನ್ನೋಂಥದ್ದು ಬರುತ್ತಲ್ಲ. ಸೊ ಹಾಗಾಗಿ ಎಮೋಷನಲ್ ಜಾಸ್ತಿ ಕನೆಕ್ಟ್ ಆಗುತ್ತೆ. ದಯವಿಟ್ಟು ಈ ಥರ ಯಾರು ಮಿಸ್ಯೂಸ್ ಮಾಡಬೇಡಿ. ಮಾಹಿತಿ ಏನಿದೆ ಅದನ್ನು ಮಾತ್ರ ಹೇಳೋಣ ಅಂತ ಹೇಳ್ತಾ, ನನಗೆ ಬಂದಂಥ ವರದಿ ಪ್ರಕಾರ, ಮಾಹಿತಿ ಪ್ರಕಾರ ಸ್ಥಳೀಯ ವರದಿಗಾರರು ಅವ್ರುಗಳಿಗೆ ಎಂಟ್ರಿ ಕೊಟ್ಟಿಲ್ಲ. ಬಟ್ ಸೋಕೋ ಟೀಮ್ ಏನು ಹೋಗಿತ್ತು ಒಳಗಡೆ, ಅವರು ಯಾವ್ಯಾವ ಪ್ಲೇಸಲ್ಲಿ ಏನೇನಿತ್ತು ಅನ್ನೋಂಥದ್ದನ್ನು ಆಚೆ ಬಂದಂಥ ವರದಿಗಾರರಿಗೆ ತಿಳಿಸಿದ್ರಿಂದ ಅವರು ನನಗೆ ತಿಳಿಸಿದ್ರು. ಇದಿಷ್ಟು ಸ್ಪಷ್ಟವಾದ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಬದಲಾಗೋಣ. ನಾವು ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಅವ್ರಿವ್ರಿಗೆ ಒಳ್ಳೇದು ಮಾಡಿದವರು ಪರವಾಗಿಲ್ಲ, ಕನಿಷ್ಠ ಪಕ್ಷ ತನ್ನವರಿಗೆ, ನಮ್ಮ ಎತ್ತವರಿಗೆ, ನಮ್ಮ ಕುಟುಂಬದವರಿಗಾದ್ರೂ ಒಳ್ಳೆಯವರಾಗೋಣ. ಸಮಾಜಕ್ಕೆ ಆಟೋಮೆಟಿಕ್ಕಾಗಿ ಒಳ್ಳೆಯವರಾಗ್ಬಿಡ್ತೀವಿ. ನಾವು ಊರೆಲ್ಲ ಉದ್ಧಾರ ಮಾಡ್ಕೊಂಡು ಬಂದು ಮನೆಗೆ ಮಾರಿ ಆಗೋದು ಬೇಡ. ಕನಿಷ್ಠ ಪಕ್ಷ ಮೊದಲು ಮನೆಗೆ ಮಾರಿ ಆಗಿದ್ವಲ್ಲ, ಅದೊಂದು ಸ್ವಲ್ಪ ಪರೋಪಕಾರಿ ಆಗೋಣ. ಆಟೋಮೆಟಿಕ್ಕಾಗಿ ಮನೆಯವ್ರ ಜೊತೆ ಪರೋಪಕಾರಿ ಆಗಿದೆ ಅಂತಂದ್ರೆ ಊರಿಗೂ ಉಪಕಾರಿ ಆಗ್ತೀವಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಸಾಧ್ಯವಾದರೆ ಇದನ್ನ ಒಂದು 4 ಜನಕ್ಕೆ ಶೇರ್ ಮಾಡಿ. ಮನುಷ್ಯತ್ವವಿಲ್ಲದೆ ಮೃಗಗಳಂತೆ ವರ್ತಿಸ್ತಿರ್ತಕ್ಕಂಥ ಜನರಿಗೆ ಕೊನೆಯದಾಗ ಒಂದು ಮಾತು, ನಾವೇನು ಕೊಡ್ತೀವಿ ವಾಪಸ್ ಅದೇ ನಮಗೆ ಬರುತ್ತೆ. ನಾವು ಯಾರನ್ನು ಹೆಂಗಿಡ್ತೀವಿ ವಾಪಸ್ ನಮ್ಗೆ ಹಂಗೆ ಇಡ್ತಾರೆ. ಇದನ್ನು ಮರಿಬೇಡಿ, ದಯವಿಟ್ಟು ಮರಿಬೇಡಿ ಇದನ್ನ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.